ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ವಾರಕ್ಕೊಮ್ಮೆ ಜಿಲ್ಲಾಡಳಿತ ಭವನದಲ್ಲಿರುವ ಅವರ ಸಂಸದರ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮ ನಡೆಸುತ್ತಿದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ. ಇಂದು ಎರಡನೇ ಕಾರ್ಯಕ್ರಮ ಆಯೋಜಿಸಿದ್ದು ಈ ಅಹವಾಲು ಸ್ವೀಕಾರ ಕಾರ್ಯಕ್ರಮಕ್ಕೆ ಅನೇಕ ಜನರು ಬಂದು ಸಮಸ್ಯೆಗಳನ್ನು ಸಂಸದರಿಗೆ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಯುವಕನೊಬ್ಬ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ. ವಿಚಾರ ತಿಳಿದ ಸಂಸದರು ಸ್ಥಳದಲ್ಲೇ ಚಿಕಿತ್ಸೆಗೆ ಬೇಕಾದ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದು ವಿಶೇಷವಾಗಿತ್ತು. ಲೋಕಸಭಾ ಚುನಾವಣೆ ನಂತರ ಎರಡನೇ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಸಂಸದರ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಕಾರ್ಯಕ್ರಮವನ್ನು ಸುಧಾಕರ್ ಅವರು ನಡೆಸಿದರು. ಸಂಸದರಾದ ನಂತರ ವಾರಕ್ಕೊಮ್ಮೆ ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ನಡೆಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಸುಧಾಕರ್ ಅವರ ಮುಂದೆ ಕೇಳಿಕೊಂಡಿದ್ದಾರೆ. ಸುಧಾಕರ್ ಅವರು ಆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಕಿರಗಂಬಿ ಗ್ರಾಮದ ಯುವಕ ನವೀನ್ ಎಂಬಾತ ಸುಮಾರು ವರ್ಷಗಳಿಂದ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ. ಚಿಕಿತ್ಸೆಯೂ ಪಡೆಯುತ್ತಿದ್ದ. ಆದರೆ ಸುಮಾರು ವರ್ಷಗಳಿಂದ ಚಿಕಿತ್ಸೆ ಪಡೆಯುವುದೇ ಬಿಟ್ಟಿದ್ದಾರೆ. ವಿಪರ್ಯಾಸವೆಂದರೆ ಚಿಕಿತ್ಸೆ ಪಡೆಯದೆ ಈವರೆಗೂ ಇರುವುದೇ ಪವಾಡವಾಗಿದ್ದು, ಸಂಸದ ಸುಧಾಕರ್ ಅವರು ಸಂಬಂಧಿಸಿದ ಆಸ್ಪತ್ರೆಯ ಸರ್ಜನ್ಗಳಿಗೆ ಕರೆ ಮಾಡಿ ಅವರಿಗೆ ಬೇಕಾದ ಚಿಕಿತ್ಸೆ ನೀಡಲು ಸ್ಥಳದಲ್ಲೇ ವ್ಯವಸ್ಥೆ ಮಾಡಿ ಶಸ್ತ್ರಚಿಕಿತ್ಸೆ ಪಡೆಯುವಂತೆ ಹೇಳಿದರು. ಆದರೆ ಊರಿಗೆ ಅಲ್ಲೆಲ್ಲ ಲೋನ್ಸ್ ಮಾಡ್ಕೊಳ್ಳೋದಕ್ಕೆ ಬಡ ಜನಕ್ಕೆ ಅನುಕೂಲ ಆಗುತ್ತೆ. 50 ಇಯರ್ಸಿಂದ ಇಯರ್ ಮಾರ್ಕ್ ಮಾಡಿದ್ದಾರೆ. ಅದನ್ನು ಹಿರಿಯರು ನೋಡಿ, ಪೂರ್ವಿಕರು ಸ್ವಲ್ಪ ಇದನ್ನು ಮಾಡಿಸಿದ್ದಾರೆ. ದೊಡ್ಡಕಿರಗಂಬಿ ಗ್ರಾಮದ ನವೀನ್ 5 ವರ್ಷಗಳಿಂದ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ. ಚಿಕಿತ್ಸೆಯೂ ಪಡೆಯುತ್ತಿದ್ದ. ಆದರೆ ಕೆಲ ತಿಂಗಳ ಹಿಂದೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಹಣಕಾಸಿನ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯದೆ ಗ್ರಾಮಕ್ಕೆ ವಾಪಸ್ಸು ಬಂದಿದ್ದ. ಇದು ಹೀಗೆ ಇದ್ರೆ ತುಂಬಾ ತೊಂದರೆ ಆಗುತ್ತೆ ಎಂದು ತಿಳಿದು ಸಂಸದ ಸುಧಾಕರ್ ಬಳಿ ಬಂದು ಕೇಳಿಕೊಂಡಾಗ ವೈದ್ಯರನ್ನು ಸಂಪರ್ಕ ಮಾಡಿ ಉಚಿತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಸಿದ್ದಾರೆ. ಲಿವರ್ ಇನ್ಫೆಕ್ಷನ್ ಆಗಿದೆ ಅವರಿಗೆ. ಕಳೆದ ವರ್ಷನೇ ಪಾಪ ಲಿವರು ಕಸಿ ಮಾಡಿಸ್ಕೋಬೇಕು ಅಂತ ಹೇಳಿದರೆ ಟ್ರಾನ್ಸ್ಪ್ಲಾಂಟೇಷನ್ ಆಗಬೇಕು ಅಂತ ಹೇಳಿತ್ತು. ಅದರ ವಿಷಯವಾಗಿ ಅವರ ಮನೆಯವರ ಹತ್ರ, ಅವರ ಸಹೋದರರ ಹತ್ರ, ರೋಗಿಯ ಜೊತೆ ಕೂಡ ಅಲ್ಲಿನ ವೈದ್ಯರು ಕೌನ್ಸಿಲಿಂಗನ್ನು ಕೂಡ ಮಾಡಿದ್ದಾರೆ, ಆಗಲೇಬೇಕು ಅಂತ. ಆದರೆ 1 ವರ್ಷ ತಡ ಮಾಡಿ ಇವತ್ತು ನನ್ನ ಹತ್ರ ಬಂದಿದ್ದಾರೆ. ಆದರೂ ಕೂಡ ನಾನು ನೆಫ್ರೋ ಯೂರಾಲಜಿ ನಮ್ಮ ಏನಿದೆ, ನಮ್ಮ ಇನ್ಸ್ಟಿಟ್ಯೂಟು ಗ್ಯಾಸ್ಟ್ರೋ ಎಂಟ್ರಾಲಜಿ ಬಿಲ್ಡಿಂಗ್ ಏನಿದೆ, ನಮ್ಮ ನಿರ್ದೇಶಕರಿಗೆ ಪತ್ರನೂ ಬರೆದು ಅವ್ರನ್ನ ಖುದ್ದಾಗಿ ನಾನೇ ಮಾತನಾಡಿ ಅವರಿಗೆ ಸೂಕ್ತ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದರೆ ಮಾಡಿ ಆ ಕಸಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಭಾಳ ತಡವಾಗಿ ಬಂದಿದ್ದಾರೆ, ನೋಡಬೇಕು ಯಾವ ರೀತಿ ಪ್ರಾಗ್ನೋಸಿಸ್ ಇರುತ್ತೆ, ಯಾವ ರೀತಿ ಟ್ರೀಟ್ಮೆಂಟ್ ಆಗುತ್ತೆ ಅಂತೇಳಿ. ಭಾಳ ಸಣ್ಣ ಹುಡುಗ, 26 ಇಯರ್ಸ್, 26 ವರ್ಷ ಹುಡುಗ ಈ ಥರ ಆಗಿದೆ. ಒಳ್ಳೆ ಸಂಸ್ಥೆ ಅದು, ಒಳ್ಳೆ ಡೆಡಿಕೇಟೆಡ್ ಸರ್ಜನ್ಸು, ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಒಂದು ಆ ಸರ್ಜರಿಗೆ ಭಯ ಬಿದ್ದಿರ್ಬೋದು ಅಥವಾ ಇನ್ಯಾವ ಕಾರಣಕ್ಕೆ ನಾನು ಕೇಳಲಿಕ್ಕೆ ಹೋಗಿಲ್ಲ, ಯಾಕೆ 1 ವರ್ಷ ತಡ ಮಾಡಿದ್ದೀರಿ ಅಂತೇಳಿ. ಬಟ್ 1 ವರ್ಷ ಅಂತೂ ತಡ ಮಾಡ್ಕೊಂಡು ಬಂದಿದ್ದಾರೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.